ನಮಸ್ಕಾರ ಸ್ನೇಹಿತರೆ. ಈ ಒಂದು ಥಂಬ್ನೇಲ್ ಅಲ್ಲಿ ನೋಡಿರ್ತೀರ ನೀವು 10,333 ರೂಪಾಯಿ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರು ತಿಂಗಳಿಗೆ ಒಂದು 2,000 ರೂಪಾಯಿಯನ್ನ ಪಡಿತಾ ಇದ್ದೀರಾ ಅವರಿಗೆ ಮತ್ತೆ ಈ ಒಂದು 10,333 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಇದೆಂತ ಗುಡ್ ನ್ಯೂಸ್ ಅಪ್ಪ. ತಿಂಗಳಿಗೆ ಇಷ್ಟು ದುಡ್ಡು ಹೇಗೆ ಕೊಡ್ತಾರೆ, ಯಾರು ಕೊಡ್ತಾರೆ, ಯಾವಾಗ ಕೊಡ್ತಾರೆ ಮತ್ತು ಏನಂತ ಈ ಒಂದು ಫುಲ್ ಡೀಟೇಲ್ ಅನ್ನ ತಿಳ್ಕೊಳ್ಳೋಣ. ಈ ಒಂದು ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಈ ಒಂದು ಕಾಂಗ್ರೆಸ್ ಈಗ 26 ತಾರೀಕಿಗೆ ಈ ಒಂದು ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನ್ಗಳು ನಡೀತಾ ಇದಾವೆ. ಲೋಕಸಭಾ ಎಲೆಕ್ಷನ್ ನಲ್ಲಿ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಏನಾದ್ರೂ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂತಪ್ಪ ಅಂದ್ರೆ ಒಂದು ಎಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನು ಯಾರು ಪಡಿತಾ ಇದ್ದಾರೆ, ಯಾರು ತಿಂಗಳಿಗೆ 2,000 ರೂಪಾಯಿಯನ್ನು ಪಡಿತಾ ಇದ್ದಾರೆ ಅವರಿಗೆ ವರ್ಷಕ್ಕೆ ನಾವು 1,00,000 ರೂಪಾಯಿ ಕೊಡ್ತೀವಂತ ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಇದು ಯಾವುದೇ ಪಕ್ಷದ ಪ್ರಚಾರ ಅಲ್ಲ, ಇದು ನಾವು ಪ್ರಣಾಳಿಕೆಯನ್ನ ಜನರ ಮುಂದೆ ತಿಳಿಸ್ತಾ ಇದ್ದೀವಿ ಅಷ್ಟೇ. ಈ ಒಂದು ಪಕ್ಷದಿಂದ ಈಗ ಯಾವ ಪಕ್ಷದ ಪ್ರಚಾರ ಅಲ್ಲ, ನಾವು ಯಾವ ಪಕ್ಷದ ಪರವಾಗಿಯೂ ಕೂಡ ಒಂದು ಹೇಳೋದಿಲ್ಲ. ನಾಳೆ ಬೇರೆ ಪಕ್ಷದವರು ಕೂಡ ಪ್ರಣಾಳಿಕೆಯನ್ನು ಬಿಟ್ರೆ ಅದನ್ನು ಕೂಡ ನಾವು ವಿಡಿಯೋನ ಮಾಡಿ ಹೇಳ್ತೀವಿ. ಮೊದಲು ಇದು ಒಂದು ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ತಾವು ಮತವನ್ನು ಯಾರಿಗೆ ಬೇಕಾದರೂ ಹಾಕ್ಬೋದು. ಮತವನ್ನು ಹಾಕೋದು ತಮ್ಮ ಮೂಲಭೂತ ಹಕ್ಕು. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ಮತವನ್ನು ಚಲಾಯಿಸಿ. ಆದ್ರೆ ಯಾರಿಗೆ ಹಾಕ್ಬೇಕಂತ ನಾವು ಎಂದೂ ಹೇಳೋದಿಲ್ಲ. ತಾವು ತಮ್ಮ ಇಷ್ಟ ಬಂದವರಿಗೆ ಯಾರಿಗೆ ಬೇಕಾದರೂ ಓಟನ್ನು ಮಾಡ್ಬೋದು. ಹಾಗೆ ಈ ಒಂದು ಏನಪ್ಪಾ ಅಂದ್ರೆ ಈಗ ಅವರು ಒಂದು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಒಂದು ಮೇನ್ ಈಗ ವೈರಲ್ ಆಗ್ತಾ ಇರತಕ್ಕಂಥ ನ್ಯೂಸ್ ಏನಪ್ಪಾ ಅಂದ್ರೆ ಎಲ್ಲ ಮಹಿಳೆಯರು ಮಹಾಲಕ್ಷ್ಮಿ ಯೋಜನೆ ಅಂತ ಮಾಡಿದ್ದಾರೆ. ಮಹಾಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯೂ ಚಾಲ್ತಿಯಲ್ಲಿರುತ್ತೆ. ಅದರ ಜೊತೆಗೆ ಮಹಾಲಕ್ಷ್ಮಿ ಯೋಜನೆ 1,00,000 ಕೂಡ ನಾವು ಒಂದು ವರ್ಷಕ್ಕೆ ಹಾಕ್ತಿವಿ ಅಂತ ಈಗ ಕಾಂಗ್ರೆಸ್ನವ್ರು ಹೇಳಿದ್ದಾರೆ. ಅದು ಹೇಗೆ ಹಾಕ್ತಾರೆ ಮತ್ತೆ ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಕಲೆಕ್ಟ್ ಮಾಡ್ತಾರೆ ಹೇಗೆ ಅಂತ ಎಲ್ಲವೂ ಕೂಡ ಡೀಟೇಲ್ ಅನ್ನು ಮಾತಾಡೋಣ. ಒಂದು 5 ನಿಮಿಷದ ವಿಡಿಯೋ, ಚಿಕ್ಕದಾದ ವಿಡಿಯೋ ಇದೆ, ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಒಂದು ಆಶೀಶ್ ಕೆ ಪಾಟೀಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ಬರ್ತಾ ಇರ್ತವೆ. ತಮಗೆ ನಾವು ಬಹಳಷ್ಟು ವಿಡಿಯೋಗಳು ಮಾಡ್ತಾ ಇರ್ತೀವಿ. ತಮಗೆ ಯಾವ ವಿಡಿಯೋ ಒಂದು ಇನ್ಫಾರ್ಮೇಟಿವ್ ಇರುತ್ತೆ ಆ ವಿಡಿಯೋನ ಕ್ಲಿಕ್ ಮಾಡಿಕೊಂಡು ತಾವು ನೋಡ್ಬೋದು ಈ ಒಂದು ಚಾನಲ್ನಲ್ಲಿ. ಬನ್ನಿ, ಈ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತಿ. ಮತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ ಇದರ ಬಗ್ಗೆ ಒಂದು ಡೀಟೇಲ್. ಈಗ ಗೃಹಲಕ್ಷ್ಮಿಯಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಲ್ರೆಡಿ ತಮಗೆ ಒಂದು 2,000 ರೂಪಾಯಿ ಅಮೌಂಟ್ ಒಂದು ಮಂತ್ಲಿ ಬರ್ತಾ ಇದೆ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಏನ್ ಮಾಡಿದೆಪ್ಪ ಅಂದ್ರೆ ಕಾಂಗ್ರೆಸ್ನವ್ರು ಏನ್ ಹೇಳ್ತಾ ಇದ್ದಾರೆ, ಒಂದು ಲೋಕಸಭಾ ಎಲೆಕ್ಷನ್ ನಲ್ಲಿ ಈಗ ಬರ್ತಕ್ಕಂಥ ಲೋಕಸಭಾ ಎಲೆಕ್ಷನ್ ನಲ್ಲಿ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂತಂದ್ರೆ ನಾವು ವರ್ಷಕ್ಕೆ 1,00,000 ರೂಪಾಯಿ ಒಂದು ಗೃಹಲಕ್ಷ್ಮಿ ಒಂದು ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಒಂದು 1,00,000 ರೂಪಾಯಿ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು 1,00,000 ರೂಪಾಯಿಯಲ್ಲಿ ನೀವು ಡಿವೈಡ್ ಮಾಡಿದ್ರೆ ಮಂತ್ಲಿ ಎಷ್ಟಾಗುತ್ತೆ? 8,333 ಆಗುತ್ತೆ. ಜೊತೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕೂಡ ಆಗುತ್ತೆ. ಅದಕ್ಕಾಗಿ ಈ ಒಂದು 10,330 ರೂಪಾಯಿ ತಮಗೆ ಬರುತ್ತೆ. ಒಂದು ಏನಪ್ಪಾ ಯಾವಾಗ ಬರುತ್ತೆ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂತು ಅಂದ್ರೆ ಈ ಒಂದು ಇಷ್ಟು ದುಡ್ಡನ್ನು ನಾವು ಮಂತ್ಲಿ ಕೊಡ್ತೇವಂತ ಅವರು ಒಂದು ಯೋಜನೆಯನ್ನ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಒಂದು ಮಹಾಲಕ್ಷ್ಮಿ ಯೋಜನೆ ಪ್ಲಸ್ ಗೃಹಲಕ್ಷ್ಮಿ ಎರಡೂ ಕೂಡಿ ಒಂದು 10,333 ಆಗುತ್ತೆ. ಹಾಗೆ ಈ ಒಂದು ಯೋಜನೆಯಲ್ಲಿ ಇಷ್ಟು ದುಡ್ಡು ಹೇಗೆ ಕಲೆಕ್ಟ್ ಮಾಡ್ತಾರೆ? ಈಗಾಗಲೇ 2,000 ರೂಪಾಯಿ ಗೃಹಲಕ್ಷ್ಮಿಗೆ ಬಹಳ ಒಂದು ಪರವಾದ ಒಂದು ಹೇಳಿಕೆಗಳು ಕೂಡ ಬಂದಿದ್ದಾವೆ. ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ 2,000 ರೂಪಾಯಿ ಕೊಡೋದಕ್ಕೆ, ತಿಂಗಳ 2,000 ರೂಪಾಯಿ ಕೊಡೋದಕ್ಕೆ ಇದಕ್ಕೂ ಕೂಡ ವಿರೋಧಗಳು ಬಂದಿದ್ದಾವೆ. ಮತ್ತೆ ಅದಕ್ಕೂ ಈಗ ಪರ ಹಾಗೂ ವಿರೋಧ ಎರಡೂ ಕೂಡ ಬಂದಿದ್ದಾವೆ.
ಮತ್ತೆ ಈಗ 10,000 ರೂಪಾಯಿ ಅಂದ್ರೆ ವರ್ಷಕ್ಕೆ 1,00,000 ರೂಪಾಯಿ ಅಂದ್ರೆ ಎಷ್ಟೋ ಸಾವಿರಾರು ಕೋಟಿ ಆಗುತ್ತೆ ದುಡ್ಡು. ಅದು ಎಷ್ಟು ಸಾವಿರಾರು ಕೋಟಿ ಅದು ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಕ್ಯಾಲ್ಕುಲೇಷನ್ ಕೂಡ ಈಗ ಸಿಗೋದಿಲ್ಲ. ಅದು ಯಾಕಂದ್ರೆ ಇದು ಲೋಕಸಭಾ ಎಲೆಕ್ಷನ್. ಕರ್ನಾಟಕದಲ್ಲಿ ಅಂದ್ರೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಬೋದು, ಇದು ಲೋಕಸಭಾ ಎಲೆಕ್ಷನ್. ಇದು ಲೋಕಸಭಾ ಎಲ್ಲವೂ ಕೂಡ ಎಲ್ಲ ಒಂದು ದೇಶದ ಮಹಿಳೆಯರಿಗೆ ಕೊಡ್ಬೇಕಾಗುತ್ತೆ. ಅದಕ್ಕಾಗಿ ಒಂದು ಬಡತನ ರೇಖೆಗಿಂತ ಕಡಿಮೆ ಇರೋರಿಗೆ ಅಂತ ಹೇಳಿದ್ದಾರೆ ಅವರು. ಮುಂದೆ ಅದಕ್ಕೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಆದರೂ ಕೂಡ ಇಷ್ಟು ಹೇಳಿದ್ದಾರೆ. ಈ ಒಂದು 10,000 ಇದಕ್ಕೆ ಈ ಒಂದು ಯೋಜನೆಯ ಬಗ್ಗೆ, ಮಹಾಲಕ್ಷ್ಮಿ ಯೋಜನೆಯ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ಒಂದು ಏನಪ್ಪಾ ಅಂದ್ರೆ ನಾವು ಯಾವುದೇ ಒಂದು ಪಕ್ಷದ ಒಂದು ಪ್ರಚಾರಕರಲ್ಲ. ನೀವು ಯಾವ ಪಕ್ಷಕ್ಕಾದ್ರೂ ಓಟ್ ಹಾಕ್ಬೋದು, ತಮ್ಮ ಅದು ಮೂಲಭೂತ ಹಕ್ಕಿದೆ. ನಾನು ಮೇಲಿಂದ ಮೇಲೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಮೂಲಭೂತ ಹಕ್ಕಾಗಿರ್ತಕ್ಕಂಥ ಮತವನ್ನು ಚಲಾಯಿಸಿ. ಮತ ಚಲಾಯಿಸದೆ ಹಾಗೆ ಇರಬೇಡಿ, ಮತ ಚಲಾಯಿಸಿ. ಈಗ ಬಿಸಿಲಿದೆ, ಅದು ಇದೆ ಅಂತ ಮನೆಯಲ್ಲೇ ಕೂತ್ಕೋಬೇಡಿ. ಇದೇನಪ್ಪ MP ಎಲೆಕ್ಷನ್ ಅಷ್ಟು ಸಂಬಂಧಪಡಲ್ಲ ಅಂತ. ಯಾವುದೇ ಎಲೆಕ್ಷನ್ ಇರಲಿ, ಮತ ಚಲಾಯಿಸೋದು ಬಂತಂದ್ರೆ ತಾವು ಮೊದಲು ಮತವನ್ನು ಚಲಾಯಿಸಿ. ಹಾಗೆ ಈ ಸ್ಕೀಮ್ ಬಗ್ಗೆ, ಮಹಾಲಕ್ಷ್ಮಿ ಯೋಜನೆ ಸ್ಕೀಮ್ ಬಗ್ಗೆ ಇಷ್ಟಾಗಿ ಹೇಳೋದಿದೆ. ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಂತೂ ಅದು ಸ್ಟಾಪ್ ಆಗೋದಿಲ್ಲ, ಚಾಲ್ತಿಯಲ್ಲಿರುತ್ತೆ. ಅದಕ್ಕಾಗಿ ಕೇಂದ್ರದಲ್ಲಿ ಯಾವುದು ಒಂದು ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ಇಷ್ಟು ಒಂದು ಮಹಾಲಕ್ಷ್ಮಿ ಯೋಜನೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಫುಲ್ ಒಂದು ಡೀಟೇಲ್ ಅನ್ನ ಈಗ ತಿಳ್ಕೊಂಡ್ರಿ, ಮಹಾಲಕ್ಷ್ಮಿ ಯೋಜನೆ ಏನಂತ. ಹಾಗೆ ಇದನ್ನು ಬಿಟ್ಟು ಕೂಡ ಒಂದು 5 ಮೇನ್ ಒಂದು ನಾರಿ ನ್ಯಾಯ ಅಂತ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಮತ್ತೆ 25 ಒಂದು ಇದನ್ನಿದ್ದಾವೆ. 25 ಅಂಶಗಳನ್ನು ಅವರು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇದು ಜಾಸ್ತಿ ವೈರಲ್ ಆಗ್ತಾ ಇರೋ ನ್ಯೂಸ್ ಅಂದ್ರೆ ಇದು 1,00,000. ಅದಕ್ಕಾಗಿ ಎಲ್ಲರಿಗೂ ಕೂಡ ಡೀಟೇಲ್ ಅನ್ನು ಹೇಳಿದೆ, ಪ್ರತಿ ಮಹಿಳೆಯರಿಗೂ ಇಷ್ಟು ದುಡ್ಡು ಬರುತ್ತೆ ಅಂತ. ಅದಕ್ಕಾಗಿ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಮತ್ತೆ ಮುಂದೆ ಸಿಗೋಣ. ಹೀಗೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ತಗೊಂಡು ಬರ್ತೀನಿ. ಮತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬ ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ